ಮೂಡ ನಿವೇಶನ ಅಕ್ರಮವನ್ನು ಮಾಡಿದರೆ ಅಂತ ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪವನ್ನು ಮಾಡಿ ವಿಪಕ್ಷಗಳು ಪಾದಯಾತ್ರೆಯನ್ನು ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಅನ್ನುವಂಥ ರೀತಿಯಲ್ಲಿ ಇವತ್ತು ಮೈಸೂರಿನಲ್ಲಿ ಬೃಹತ್ ಜನಾಂದೋಲನ ಒಂದು ಸಮಾವೇಶ ಕೂಡ ಹಮ್ಮಿಕೊಳ್ಳಲಾಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಪ್ಪು ಚುಕ್ಕಿ ಇಲ್ಲದಂಥ ರಾಜಕೀಯ ಜೀವನವನ್ನು ನಡೆಸಿದಂಥ ಸಿದ್ದರಾಮಯ್ಯ ಅವರಿಗೆ, ತೆರೆದ ಪುಸ್ತಕದಂಥ ರಾಜಕೀಯ ಜೀವನ ಇಟ್ಕೊಂಡಂಥ ಸಿದ್ದರಾಮಯ್ಯ ಅವರಿಗೆ ಯಾಕೆ ಸರ್ ಈ ಸಂದರ್ಭದಲ್ಲಿ ಇಂಥ ಒಂದು ಸವಾಲು ಎದುರಾಯಿತು? ಇದು ಸವಾಲೇ ಅಲ್ಲ ನನ್ನ ಪ್ರಕಾರ. ಯಾಕಂತಂದರೆ ಅವರು ದುರುದ್ದೇಶದಿಂದ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮಸಿ ಬಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾಯಿದ್ದಾರೆ. ನಾನು ಕಳೆದ 4 ದಶಕಗಳಿಂದ ರಾಜಕೀಯದಲ್ಲಿದ್ದೇನೆ. ಯಾವತ್ತೂ ಕೂಡ ಯಾವುದೇ ಕಳಂಕ ಇಲ್ಲ, ಯಾವುದೇ ಆರೋಪ ಇಲ್ಲ. ಅದಕ್ಕೋಸ್ಕರ ನನ್ನನ್ನು ಕಳಂಕಿತನಾಗಿ ಮಾಡಬೇಕು ಅಂತ ದುರುದ್ದೇಶ ಇಟ್ಕೊಂಡು BJPಯವರು, JDSನವರು ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯತ್ನದಲ್ಲಿ ಅವರು ಸಫಲರಾಗಲ್ಲ. ಯಾಕಂತಂದರೆ ನನ್ನ ರಾಜಕೀಯ ಜೀವನವೇ ಒಂದು ತೆರೆದ ಪುಸ್ತಕ ಇದೆ. ನಾನು ಅಧಿಕಾರಕ್ಕೆ ನಿನ್ನೆ ಮೊನ್ನೆ ಬಂದಿಲ್ಲ. ನಾನು 40 ವರ್ಷದಿಂದ ಅಧಿಕಾರದಲ್ಲಿದ್ದೀನಿ. 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ, 2 ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ, 2 ಸಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ, 15 ಬಜೆಟ್ಗಳನ್ನು ಮಂಡಿಸಿದ್ದೀನಿ. ಸೊ ಅದರಿಂದ ನಾನು ಆಸ್ತಿ ಮೇಲೆ ವ್ಯಾಮೋಹ ಇದ್ದಿದ್ರೆ ಮಾಡ್ಕೋಬೋದಾಗಿತ್ತಲ್ಲ, ಬೇಕಾದಷ್ಟು ಮಾಡ್ಕೊಳ್ಳೋಕೆ ಇತ್ತು. ವಾಮ ಮಾರ್ಗದಿಂದ ಮಾಡಬೇಕು ಅನ್ನೋಗಿದ್ರೆ ನಾನು ಯಾವತ್ತೂ ಕೂಡ ನಾನಾಗಲಿ ನಮ್ಮ ಕುಟುಂಬ ವರ್ಗದವರಾಗಲಿ ಆಸ್ತಿ ಮೇಲೆ ವ್ಯಾಮೋಹ ಇಲ್ಲ. ಸರ್, BJP ಜೊತೆಗೆ ನಿಮ್ಮದು ಸೈದ್ಧಾಂತಿಕ ಸಮರ, ಹಾಗೆ JDS ಜೊತೆಗೆ ಒಂದು ಸಾಂಪ್ರದಾಯಿಕ ಸಮರ ಕೂಡ ಇದೆ. ಇಬ್ರು ಇಲ್ವಲ್ರಿ. ಮನುವಾದಿಗಳಿಗೆ ಯಾವ ಸಿದ್ಧಾಂತ ಇದೆ? ಜನಪರವಾದಂಥ ಸಿದ್ಧಾಂತ ಇರಬೇಕು. ಸಮಾಜ ಬದಲಾವಣೆ ಮಾಡ್ತಕ್ಕಂಥ ಸಿದ್ಧಾಂತ ಇರಬೇಕು. ನಮ್ಮ ಸಮಾಜದಲ್ಲಿ ಬಡವರು ಬಲ್ಲಿದರು ಎಲ್ಲ ಇದ್ದಾರೆ, ಶೋಷಿತರಲ್ಲದಿದ್ದವರು ಎಲ್ಲ ಇದ್ದಾರೆ. ಶೋಷಿತರ ಪರವಾಗಿ, ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಇರಬೇಕು. ಅದಿಲ್ವೇ ಇಲ್ಲ. ಅವರು ಶೋಷಿತರ ವಿರೋಧಿಗಳು, ಬಡವರ ವಿರೋಧಿಗಳು. ಹಾಗಾಗಿ ಸಮಾನತೆಯ ಸಮಾಜ ಆಗಬಾರ್ದು. ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲಿರ್ತಕ್ಕಂಥ ಜನರಿಗೆ ಸಮಾಜದ ಬದಲಾವಣೆಯಲ್ಲಿ ಕೂಡ ನಂಬಿಕೆ ಇಲ್ಲ. ಅವರು ಮನುವಾದಿಗಳು. ಅವರು ಮತ್ತು ಇವರು ಇದ್ದಾರಲ್ಲ, JDSನವರು ಇದ್ದಾರಲ್ಲ, ಜಾತಿವಾದಿಗಳು ಮತ್ತು ಫ್ಯೂಡಲ್ಸ್, ಪಾಳೆಗಾರಿಕೆ ಮನೋವೃತ್ತಿ ಇರ್ತಕ್ಕಂಥ ಜನರು. ಇವರಿಂದ ಈ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ, ಹಿಂದಿನ ಸಾರಿಗೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆಗಿರುವಾಗ ಬಡವರ ಪರವಾಗಿ ಕೆಲಸಗಳನ್ನು ಮಾಡಿದ್ದೀವಿ. ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಅವರು ಸಹಿಸೋಕ್ಕಾಗಲ್ಲ. ಸರ್, ನೀವು ಹೇಳುವ ಆ ಮನುವಾದಿಗಳು ಮತ್ತು ಆ ಜಾತಿವಾದಿಗಳು ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ? ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ಇಡೀ ಕಾಂಗ್ರೆಸ್ ಟಾರ್ಗೆಟ್? ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದೀನಿ. ಜೊತೆಗೆ ಕಳೆದ ಚುನಾವಣೆಯಲ್ಲಿ ಅವರು ಏನೆಲ್ಲ ಸುಳ್ಳುಗಳನ್ನು ಹೇಳಿದ್ರು ಕೂಡ ಜನ ನಮಗೆ ಆಶೀರ್ವಾದ ಮಾಡಿ 135+1 ಸ್ಥಾನವನ್ನು ಗೆಲ್ಲಿಸ್ಕೊಟ್ರು. ಅವರು ಹೀನಾಯವಾಗಿ ಸೋತರು. ಸೊ ಅವ್ರಿಗೇನು ತಲೆನಲ್ಲಿದೆ ಅಂತಂದರೆ, ಸಿದ್ದರಾಮಯ್ಯನಿಗೆ ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಮುಗಿಸಿದರೆ ಸರ್ಕಾರ ದುರ್ಬಲಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ, ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸರ್ಕಾರ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ ಅವರು. ಅದು ಅವರ ಭ್ರಮೆ. ಆ ಭ್ರಮೆನಲ್ಲಿ ಅವರು ಸಕ್ಸೀಡ್ ಆಗಲ್ಲ. ಸರ್, ಬೇರೆ ರಾಜ್ಯಗಳಲ್ಲಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನದ ಭಾಗವಾಗಿಯೇ ನಿಮ್ಮ ಸರ್ಕಾರವನ್ನು ಕೂಡ ಅಸ್ಥಿರಗೊಳಿಸುವ ಪ್ರಯತ್ನ ಅದೇ ಮಾದರಿಯಲ್ಲಿ ನಡೀತಿದೆ ಅಂತ? ಅದೇ ಈಗ ಪ್ರಯತ್ನ ಮಾಡಿದ್ರು. ಈಗ ಏನು ಮಾಡಿದ್ರು? ಆಪರೇಷನ್ ಕಮಲ ಅನ್ನೋದು ಬಂದದ್ದು ಯಾರಿಂದ? ಮಿಸ್ಟರ್ ಯಡಿಯೂರಪ್ಪನವರಿಂದ, BJPಯಿಂದ. 2008ರಲ್ಲಿ ಆಪರೇಷನ್ ಕಮಲ ಬಂದದ್ದೇ, ಆ ರೋಗ ಶುರುವಾದದ್ದೇ ಅಲ್ಲಿಂದ, ಅಂಟುರೋಗ. ಅದಕ್ಕೆ ಅಗರ್ವಾಲ ಒಂದು ಕಡೆ ಹೇಳಿದ್ದಾರೆ, 277 MLAಗಳನ್ನ ಇವತ್ತಿನವರೆಗೆ ಕೊಂಡ್ಕೊಂಡಿದ್ದಾರೆ. 22ರವರೆಗೆ 6,500 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಅಂತ ಕೇಜ್ರಿವಾಲ್ ಹೇಳಿದ್ದು. 6,500 ಕೋಟಿ ಎಲ್ಲಿಂದ ಬಂತು ಇವರಿಗೆ?
ಭಾಳ ಪ್ರಾಮಾಣಿಕರಲ್ಲ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು. ಎಲ್ಲಿಂದ ಬಂತು ಇವರಿಗೆ ದುಡ್ಡು? ಇಲ್ಲಿ ಆಪರೇಷನ್ ಕಮಲ ಮಾಡಿದ್ರಲ್ಲ 2019ರಲ್ಲಿ, ಕುಮಾರಸ್ವಾಮಿ ಅವರು ಸರ್ಕಾರ ತೆಗೆದ್ರಲ್ಲ, ಎಲ್ಲಿಂದ ಬಂತು ದುಡ್ಡು ಅವರಿಗೆ? ಎಮ್.ಎಲ್.ಎ ಕೊಂಡ್ಕೊಳ್ಳೋದು. ಈ ರಾಜಕೀಯ ನೀಚತನ ಬಂದದೇ ಯಡಿಯೂರಪ್ಪನ ಕಾಲದಲ್ಲಿ. ಸರ್, ರಾಜ್ಯಪಾಲರು ಅವರು ಒಬ್ಬ ಹಿರಿಯ ರಾಜಕಾರಣಿ ನಾಯಕರಾಗಿದ್ದಂಥ ಗೆಹ್ಲೋಟ್ ಅವರು, ಅವ್ರಿಗೂ ನಿಮ್ಮ ಬಗ್ಗೆ ಗೊತ್ತಿರುವಂಥದ್ದೇ, ತಾವೇನು ನಿಮ್ಮ ಆಡಳಿತ, ತಮ್ಮ ಕಾರ್ಯವೈಖರಿ ಜೀವನ ಎಲ್ಲವೂ. ಆದರೂ ಕೂಡ ಅವರ ಅಂಗಳದಲ್ಲಿರುವಂತಹ ಇವತ್ತಿನ ಪ್ರಾಸಿಕ್ಯೂಷನ್ ಅನ್ನುವಂಥದ್ದು ಅವ್ರ ಅನುಮತಿ ಕೊಡ್ತಾರೆ ಅಂತ ತಮಗೆ ಅನಿಸುತ್ತಾ ಸರ್, ಅಥವಾ ಏನಾದರೂ ತಮ್ಮ ಬಗ್ಗೆ ಗೊತ್ತಿರುವ ಕಾರಣಕ್ಕಾಗಿ ಸುಮ್ಮನೆ ಇರ್ತಾರೆ? ನನಗಿರೋ ಪ್ರಕಾರ, ಕಾನೂನಿನ ಜ್ಞಾನ ನನಗಿರೋ ಪ್ರಕಾರ, ಅಲ್ಲಿ ಯಾವುದೇ ಕೂಡ ಲಿಗಾಲಿಟಿ ಇಲ್ಲ. ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಆ ಕಂಪ್ಲೇಂಟ್ನಲ್ಲಿ ಯಾವುದೇ ಸತ್ವ ಇಲ್ಲ. ನನ್ನ ಪ್ರಕಾರ ರಾಜ್ಯಪಾಲರಿಗೆ ಈ ಕಾನೂನು ಅರಿವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನ್ನ ಪ್ರಕಾರ ರಿಜೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್, ಎಲ್ಲರ ಕುತೂಹಲ ಇರುವಂಥದ್ದು ಒಂದು, ನಿಮ್ಮ ಮೇಲೆ ಬಂದಿರುವ ಆರೋಪಕ್ಕೆ ನೀವು ಇವತ್ತೇನು ಪ್ರತಿಕ್ರಿಯಿಸ್ತೀರಿ ಅನ್ನೋದು ಒಂದು. ಎರಡನೇದು, ಹಿಂದಿನ ಸರ್ಕಾರಗಳಲ್ಲಿ ಅವ್ರು ನಡೆದಂಥ ಪ್ರಕರಣಗಳ ಬಗ್ಗೆ, ಹಗರಣಗಳ ಬಗ್ಗೆ ತಾವು ಮಾಡ್ತಿರುವಂಥ ಆರೋಪನ ತಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಾ ತನಿಖೆಗಳನ್ನ? ನಾನು ತನಿಖೆಗಳು ನಡೀತಾ ಇದ್ದಾವೆ. ಈಗ APMCನಲ್ಲಿ ತನಿಖೆ ನಡೀತಾ ಇದೆ. ಇದರಲ್ಲಿ ಎಂಥದ್ದು ಬೋವಿ ಅಭಿವೃದ್ಧಿ ನಿಗಮದಲ್ಲಿ ತನಿಖೆ ನಡೀತಾ ಇದೆ. 40%ನಲ್ಲಿ ಕಮಿಷನ್ ಮಾಡಿದ್ದೀವಿ, ಅದು ತನಿಖೆ ನಡೀತಾ ಇದೆ. ಬಿಟ್ಕಾಯಿನ್ನು ತನಿಖೆ ನಡೀತಾ ಇದೆ. ಆಮೇಲೆ ಇದ್ರದ್ದು ಕೋವಿಡ್ದು ತನಿಖೆ ನಡೀತಾ ಇದೆ. ದೇವರಾಜ್ ಅರಸ್ ಟರ್ಮಿನಲ್ ಅದು ತನಿಖೆ ನಡೀತಾ ಇದೆ. ಶಂಕರಪ್ಪ ಅನ್ನೋನು ಅರೆಸ್ಟ್ ಆಗಿದ್ದಾನೆ. ಆಮೇಲೆ ಇವನು ವೀರಯ್ಯನು ಕೂಡ ಅರೆಸ್ಟ್ ಆಗಿದೆ, ಈಗ ಜಾಮೀನು ಮೇಲೆ ಬಂದಿದ್ದಾನೆ. ಇವೆಲ್ಲ ನಡೀತಾ ಇದ್ದಾವೆ. ಬಟ್ ಕಾನೂನು ಚೌಕಟ್ಟಿನೊಳಗಡೆ ಅವ್ರಿಗೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಸರ್, ರಾಜಕೀಯವಾಗಿ ಇನ್ನೊಂದು ಚರ್ಚೆ ನಡೀತಾರೆ ಒಂದು ಸರ್. ಮೂಡ ವಿಚಾರದ ಒಂದು ಕಡೆ ಆದರೆ, ಎಲ್ಲೋ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ED ಎಂಟ್ರಿ ಆಗಿರುವಂಥದ್ದು, ಅದು ಕೂಡ ಸರ್ಕಾರವನ್ನು ಅಸ್ಥಿರಗೊಳಿಸೋ ಪ್ರಯತ್ನ ಅಂತ ತಾವು ಒಂದು ಪ್ರತಿಭಟನೆ ಮಾಡಿದ್ರಿ. ಆ ವಿಚಾರದಲ್ಲೂ ತಮ್ಮನ್ನೇನು ಟಾರ್ಗೆಟ್ ಮಾಡೋ ಪ್ರಯತ್ನ ನಡೀತಿದೆ ಅಂತ ಅನ್ಸುತ್ತೆ? ಇಷ್ಟೆಲ್ಲ ಹಗರಣಗಳು ನಡೆದವಲ್ಲ, ಸುಮಾರು 20ಕ್ಕೂ ಹೆಚ್ಚು ಹಗರಣಗಳು. 21 ಪಟ್ಟಿ ಮಾಡಿದ್ದೀನಿ ನಾನು, 21 ಹೇಳಿದ್ದೀನಿ, ಇನ್ನೂ ಜಾಸ್ತಿ ಇದ್ದಾವೆ, ಪಟ್ಟಿ ಮಾಡಿದ್ದೀನಿ. ಆ ಹಗರಣಗಳಲ್ಲಿ ಯಾವತ್ತಾರು ED ಬಂದಿದೆಯಾ? CBI ಬಂದಿದೆಯಾ? ಹೀಗಾಗಿ ಈ ಕೇಸ್ನಲ್ಲಿ ಯಾಕೆ ಬಂದಿದ್ದಾರೆ? ಸೊ ED, CBI, ಇನ್ಕಮ್ ಟ್ಯಾಕ್ಸ್ ಇವನ್ನ ಅವರು ದಾಳಗಳಾಗಿ ಕೇಂದ್ರ ಸರ್ಕಾರ ಬಳಸ್ಕೊಂಡು, ಸೊ ಭಾಳ ಜನ, ನಿಮಗೆ ಗೊತ್ತಿದೆ, ಅನೇಕ ಜನ ಲೀಡರ್ಗಳಿದ್ದಾರಲ್ಲ, 25 ಜನರ ಮೇಲೆ ಈ ಥರ ED, CBI ಕೇಸ್ಗಳನ್ನು ಹಾಕಿ 23 ಜನ BJP ಸೇರ್ಕೊಂಡ್ಮೇಲೆ ಅವ್ರನ್ನೆಲ್ಲ ಇವೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ? ವೈ ದೇ ಆರ್ ಟಾರ್ಗೆಟಿಂಗ್ ಓನ್ಲಿ ಅಪೋಸಿಷನ್ ಲೀಡರ್ಸ್? ಸೊ ದಟ್ ಮೀನ್ಸ್ ಟು ಸೇ ಅವರು ಸಂಪೂರ್ಣವಾಗಿ ಇದು ದುರುದ್ದೇಶದಿಂದ ರಾಜಕೀಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಕೂಡ ಲೀಗಲಿ, ಪೊಲಿಟಿಕಲಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ನಿಮ್ಮ ಜಿಲ್ಲೆಗೆ ನಡ್ಕೊಂಡು ಹೊರಟ್ರು ಅವರು, 120 ಕಿಲೋಮೀಟರ್ ನಡ್ಕೊ ಬರ್ತೀವಿ ಅಂತ. ಇವತ್ತು ರೀಚ್ ಆಗ್ತಾರೆ, ನಾಳೆ ನಿಮಗೆ ಒಂದು ಸವಾಲು ಅನ್ನುವಂಥ ರೀತಿಯಲ್ಲಿ ಅವ್ರದ್ದು ಒಂದು ಸಮಾವೇಶ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಬಂದು ನಿಂತು ನಿಮಗೆ ಒಂದು ಸವಾಲು ಹೇಳ್ತಾರ್ರಿ. ನನ್ನ ಮೇಲೆ ಏನಂತ ಹೇಳ್ತಾರೆ? ಏನು ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಟ್ರೂತ್ ಇನ್ ದಿ ರೆಲಿಗೇಷನ್. ಓಕೆ, ಥ್ಯಾಂಕ್ ಯು ಸರ್. ಇದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಮಾತು. ಅಂದರೆ ಇಡೀ ಒಂದು ಅವರು ಮಾಡಿರುವಂಥ ಆರೋಪಗಳು ಏನೇ ಇರ್ಬೋದು, ಆದರೆ ನನ್ನ ವಿರುದ್ಧ ಅವ್ರು ಏನನ್ನ ಮಾತಾಡ್ಲಿಕ್ಕೆ ಆಗುತ್ತೆ ಇಲ್ಲಿ ಬಂದು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಪ್ರಶ್ನೆ ಕೂಡ. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಸುಕೇಶ್, ಪಬ್ಲಿಕ್ TV, ಮೈಸೂರು.